ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಒಬ್ಬರು ಮುಖವನ್ನು ನೋಡಿ ಮತ್ತೊಬ್ಬರು ಮಾತಾಡ್ತಾ ಇಲ್ಲ. ತೀರಾ ಹಳಸ್ಕೊಂಡಿದೆ ಇವರ ಸಂಬಂಧ. ಇವರಿಬ್ಬರು ನಾಳೆ ಒಂದಾಗ್ತಾರಾ ಅನ್ನುವಂತಹ ವಿಚಾರವೂ ಕೂಡ ರಾಜ್ಯದ ಜನತೆಯಲ್ಲಿ ಕಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರಾ, ಅಥವಾ ಬೇರೆಯವರು ಯಾರಾದರೂ ಬರ್ತಾರಾ? ಈ ಚರ್ಚೆಗಳು ಕಳೆದ 1 ವರ್ಷದಿಂದ ಕರ್ನಾಟಕದಲ್ಲಿ ನಡೀತಾ ಇದೆ. ಸಾರ್ವಜನಿಕರಿಗೆ ಬೇಜಾರು ಮೂಡಿಸಿದೆ, ಹೈಕಮಾಂಡ್ಗೆ ಸಂಕಷ್ಟ ತಂದಿದೆ. ಇಬ್ಬರು ನಾಯಕರಿಗೆ ಮಾತ್ರ ಅವಕಾಶ ಸಿಕ್ಕಾಗಲೆಲ್ಲ ತಮ್ಮ ತಮ್ಮ ಪಟ್ಟುಗಳನ್ನು ತೋರಿಸಲಿಕ್ಕೆ ಇಬ್ಬರು ನಾಯಕರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಫೋಕಸ್ ಟುಡೇನಲ್ಲಿ ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, 2023ರಲ್ಲಿ 135 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನಾಗಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿತ್ತು. ಆವಾಗಲೇ ಒಂದು ಅಗ್ರಿಮೆಂಟ್ ಆಗಿತ್ತು, 2.5 ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಈ ಪಟ್ಟವನ್ನು ಬಿಟ್ಟುಕೊಡಬೇಕು ಅಂತ. ಯಾಕಂದರೆ 2023ರಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಂಪನ್ಮೂಲಗಳನ್ನು ಬಳಸಿ ಪಕ್ಷವನ್ನು ಸಂಘಟನೆ ಮಾಡಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಸ್ಟ್ರಾಟಜಿಯನ್ನು ರೂಪಿಸಿ ಕಾಂಗ್ರೆಸ್ನ 135 ಸ್ಥಾನಗಳ ಗೆಲುವಿಗೆ ಕಾರಣೀಕರ್ತರಾಗಿದ್ದರು ಅನ್ನುವಂಥ ವಾದ ಇತ್ತು. ಅಫ್ಕೋರ್ಸ್ ಸಿದ್ದರಾಮಯ್ಯನವರ ಕೊಡುಗೆನೂ ಕಾಂಗ್ರೆಸ್ 135 ಸ್ಥಾನವನ್ನು ಗೆಲ್ಲೋದ್ರಲ್ಲಿ ಕಡಿಮೆ ಇರಲಿಲ್ಲ. ಇವರಿಬ್ಬರು ಜೋಡೆತ್ತುಗಳ ಥರ ಓಡಾಡಿ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷವನ್ನು ಗೆಲ್ಲಿಸಿಕೊಂಡು ಬಂದಿದ್ದರು. ಆ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ದಿ ಒನ್ ಆ್ಯಂಡ್ ಓನ್ಲಿ DCM ಡಿ ಕೆ ಶಿವಕುಮಾರ್ ಆದರು. ಆದರೆ 2.5 ವರ್ಷಗಳ ನಂತರ ಕಾಲಘಟ್ಟ ಬದಲಾಗಿದೆ. ಒಬ್ಬರ ಮುಖವನ್ನು ಒಬ್ಬರು ನೋಡ್ತಾ ಇಲ್ಲ ಈ ಇಬ್ಬರು ನಾಯಕರು. ಕೊಟ್ಟ ಮಾತಿನಂತೆ ಪಟ್ಟವನ್ನು ಬಿಟ್ಟು ಕೊಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ, ಮಾತೇ ಕೊಟ್ಟಿಲ್ಲ, ಹೈಕಮಾಂಡ್ ಹೇಳಿದರೆ ಮಾತ್ರ ನಾನು ಕೆಳಗಿಳಿತೀನಿ, ಇಲ್ಲ 5 ವರ್ಷ ನಾನೇ CM ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಮಧ್ಯದಲ್ಲಿ ಗೊಂದಲಗಳು ತಾರಕಕ್ಕೇರಿದಾಗ ಹೈಕಮಾಂಡ್ ಎಂಟ್ರಿ ಆಗಿತ್ತು. ಇಬ್ಬರನ್ನ ನೀವೇ ಮಾತಾಡಿ ಅಂತ ಹೇಳಿತ್ತು. CM ಸಿದ್ದರಾಮಯ್ಯನವರ ಮನೆಗೆ ಡಿ ಕೆ ಶಿವಕುಮಾರ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದರು. ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯ ಬಂದು ನಾಟಿ ಕೋಳಿ ಸೋದಿದ್ರು. ಅದು ಸುಮ್ಮನೆ ತೋರಿಕೆಗೆ ಅಷ್ಟೇ ಅನ್ನೋ ಥರ ಆಗಿತ್ತು. ಅದಾದ ಮೇಲೆ ಇಬ್ಬರ ಮಧ್ಯದ ಕಂದಕ ಇನ್ನೂ ಹೆಚ್ಚಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆಗಳಿದ್ದಾಗಲೇ ಕೂಡ ಓಕೆ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಟ್ಟರೆ ಕಂಡೀಷನ್ ಅಪ್ಲೈ ಅನ್ನುವಂಥ ಚರ್ಚೆಗಳಿದ್ದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಹಾಗಾದರೆ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರಾ? ಅಥವಾ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹಠಕ್ಕೆ ತೊಟ್ಟಿರುವ ಸಿದ್ದರಾಮಯ್ಯನವರು ಡಿ ಕೆ ಬದಲು ಬೇರೆ ಯಾರನ್ನಾದರೂ ಆಯ್ಕೆ ಮಾಡ್ತಾರಾ? ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿ ನಿಭಾಯಿಸುತ್ತೆ? ಈ ರೀತಿಯ ಚರ್ಚೆಗಳಿದ್ದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಸಿದ್ದರಾಮಯ್ಯ ಬೆಂಬಲಿಗರು ದೆಹಲಿಯಲ್ಲಿ ಬೀಡು ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಕಂಟಿನ್ಯೂ ಮಾಡಲಿಕ್ಕೆ ಏನೇನು ಮಾಡಬೇಕೋ ಮಾಡ್ತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಿ ಅಂದರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ರೆಡಿ ಆಗ್ತಾ ಇದೆ. ಅದು ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪ ಅನ್ನೋ ಥರ ಆಗ್ತಾ ಇದೆ. ಹಾಗಾದರೆ ಸದ್ಯದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗುತ್ತೆ ಅನ್ನುವ ವಿಚಾರಗಳು ಸತ್ಯವಾಗ್ತವ? ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಖಚಿತವಾದಂಥ ಸ್ಪಷ್ಟವಾದಂಥ ನಿಲುವನ್ನು ಏನಾದರೂ ತೆಗೆದುಕೊಳ್ಳುತ್ತಾ? ಸಿದ್ದರಾಮಯ್ಯನವರ ಮನವೊಲಿಸುತ್ತಾ? ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನೇನಾದರೂ ಸೈಲೆಂಟ್ ಮಾಡುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.